ಸಚಿವೆ ಬಗ್ಗೆ ಎಂಎಲ್ಸಿ ಸಿಟಿ ರವಿ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಎಂಎಲ್ಸಿ ಸಿಟಿ ರವಿಯನ್ನ ಬಂಧಿಸಲಾಗಿದ್ದು ಪೊಲೀಸ್ ಠಾಣೆ ಬಳಿ ಬಿಜೆಪಿ ನಾಯಕರು ಜಮಾವಣೆಗೊಂಡಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇಂದು ಮಹತ್ವದ ಬೆಳವಣಿಗೆಯಾಗಿದ್ದು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತಿಗೆ ಕಾಂಗ್ರೆಸ್ ಸದಸ್ಯರು ಕೆರಳಿ ಕೆಂಡವಾಗಿದ್ದಾರೆ. ಸಿಟಿ ರವಿ ಲಕ್ಷ್ಮೇ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂದು ಲಕ್ಷ್ಮೇ ಹೆಬ್ಬಾಳ್ಕರ್ ಆರೋಪಿಸಿ ಕಣ್ಣೀರನ್ನ ಹಾಕಿದಂತಹ ಪ್ರಸಂಗವೂ ಕೂಡ ನಡೆಯಿತು. ಹೀಗಾಗಿ ಬಿಎನ್ಎಸ್ ಕಾಯ್ದೆ 75, 79 ಅಡಿ ಕೇಸ್ ದಾಖಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿಯನ್ನ ಖಾನಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಠಾಣೆಗೆ ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಬಸವರಾಜ್ ಬೆಲ್ಲದ್ ಯತ್ನಾಳ್ ಕೂಡ ಭೇಟಿಯನ್ನ ನೀಡಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿ ಮಾತಿಗೆ ಸದನದಲ್ಲಿ ಇವತ್ತು ಗದ್ದಲ ಕೋಲಾಹಲವೇ ಉಂಟಾಗಿತ್ತು. ಲಕ್ಷ್ಮೇ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು ಸಿಟಿ ರವಿ ವರ್ಸಸ್ ಲಕ್ಷ್ಮೇ ಹೆಬ್ಬಾಳ್ಕರ್ ಬೆಂಬಲಿಗರ ನಡುವೆ ಗಲಾಟೆ ಕೂಡ ಆಯಿತು. ಇನ್ನು ಮಾರ್ಷಲ್ಗಳ ಎದುರಲ್ಲೇ ಸಿಟಿ ರವಿಗೆ ಬೆದರಿಕೆಯನ್ನು ಕೂಡ ಲಕ್ಷ್ಮೇ ಹೆಬ್ಬಾಳ್ಕರ್ ಬೆಂಬಲಿಗರು ಹಾಕಿದ್ದಾರೆ. ಕಾನೂನು ರೀತಿಯಾಗಿ ಒಳ್ಳೆಯದಲ್ಲ. ಒತ್ತಡದಿಂದ ಪೊಲಿಟಿಕಲ್ ಪ್ರೆಷರಿಂದ ಮಂತ್ರಿಗಳ ಒತ್ತಡದಿಂದ ಮಾಡಿರುವಂಥ ಒಂದು ಕೇಸ್ ಇದು. ಎಲ್ಲರಿಗೂ ಸಾರ್ವಜನಿಕರು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರುವಂಥದ್ದು. ಈಗಾಗಲೇ ಪರಿಷತ್ತಿನ ಸಭಾಪತಿಗಳು ಈ ಕಂಪ್ಲೇಂಟನ್ನು ತೆಗೆದುಕೊಂಡು ಇದಕ್ಕೆ ಯಾವುದೇ ದಾಖಲೆಗಳು ಇಲ್ಲದೇ ಇರೋದ್ರಿಂದ ನಾನು ಇದನ್ನು ರದ್ದು ಮಾಡಿದ್ದೀನಿ ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದಾದಮೇಲೆ ಇವರು ಹೊರಗಡೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಾಕಿರೋ ಸೆಕ್ಷನ್ನು ಕೂಡ ವಿತಿನ್ 3 ಇಯರ್ಸ್ ಒಳಗಡೆ ಬರೋವಂಥದ್ದು, ಅಂದರೆ ಬೇಲ್ ಆಗುವಂಥದ್ದು. ಇಲ್ಲಿ ಸದನದಲ್ಲಿ ಒಳಗಡೆ ನಡೆದಿರೋದು ಹೇಗೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಕೊಟ್ಟಿದ್ದಾರೆ. 75 and 70. ಸಿಟಿ ರವಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಕರೆದೊಯ್ಯಲಿದ್ದಾರೆ. ಖಾನಾಪುರ ಪೊಲೀಸರು ಎಂಎಲ್ಸಿ ಸಿಟಿ ರವಿ ಬಂಧನ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬೆಂಗಳೂರಿಗೆ ಕರೆದೊಯ್ಯಲಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಸಿಟಿ ರವಿ ಲಕ್ಷ್ಮೇ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಬಂಧಿಸಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿಲೀಪ್, ಈಗಾಗಲೇ ಸಿಟಿ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿ ನಾಯಕರು ಯಾವ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸದ್ಯಕ್ಕೆ ಏನಾಗ್ತಾ ಇದೆ ದಿಲೀಪ್? ಓಕೆ, ಸಂಪರ್ಕ ಸಾಧ್ಯವಾಗ್ತಿಲ್ಲ, ಮತ್ತೊಮ್ಮೆ ಸಂಪರ್ಕವನ್ನ ಮಾಡ್ತೀವಿ. ಈಗಾಗಲೇ ಸಿಟಿ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜನಪ್ರತಿನಿಧಿ ಕೋರ್ಟ್ಗೆ ಹಾಜರುಪಡಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಬೆಂಗಳೂರಿಗೆ ಕರೆದೊಯ್ಯಲಿರುವ ಖಾನಾಪುರ ಪೊಲೀಸರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಪೊಲೀಸರು ಬೆಂಗಳೂರಿಗೆ ಕರೆದೊಯ್ಯಲಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿಲೀಪ್, ಈಗಾಗಲೇ ಎಂಎಲ್ಸಿ ಸಿಟಿ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್? ಕಾವ್ಯ, ಈಗ ಬರ್ತಾರೋ ದೊಡ್ಡ ಸುದ್ದಿ ಏನಂತಂದ್ರೆ ಈಗ ಅವರನ್ನ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಕೊಂಡು ಹೋಗ್ತಾರೆ. ನಾವು ನೋಡ್ತಾ ಇದ್ವಿ ಏನಂತಾರೆ, ಈಗಾಗಲೇ ಒಂದಿಷ್ಟು ಇಲ್ಲಿ ಪ್ರೊಸೀಜರ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿದರೆ ಬೆಳಗಾವಿ ಪೊಲೀಸ್ ಕಮಿಷನರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲರನ್ನೂ ಕೂಡ ಕರೆದುಕೊಂಡು ಒಂದಿಷ್ಟು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಸಿಟಿ ರವಿ ಅವರನ್ನು ಅವರ ವಾಹನದಲ್ಲಿ ಅಂದರೆ
ಪೊಲೀಸರ ವಾಹನದಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಹಾಗೆ ಅಂತ ಎಲ್ಲ ಪ್ರೊಸೀಜರ್ ಮಾಡಲಾಗಿದೆ. ಜೊತೆಗೆ ಆ ಎಲ್ಲ ವಿಚಾರವನ್ನು ಸಿಟಿ ರವಿ ಈಗಾಗಲೇ ತಿಳಿಸಿದ್ದಾರೆ. ಮತ್ತು ನಾಳೆ ಏನು 11 ಗಂಟೆಗೆ ಜನಪ್ರತಿನಿಧಿ ನ್ಯಾಯಾಲಯ ಇದೆ, ಆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಹಾಗೆ ಅಂತೇಳಿ ಒಂದು ಪ್ರೊಸೀಜರ್ ಮಾಡಲಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪೊಲೀಸರು ಕೂಡ ಈಗ ದಾಖಲಾತಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಹಿರೇಬಾಗಡಿ ಪೊಲೀಸಲ್ಲಿ ಪ್ರಕರಣ ದಾಖಲಾಗಿತ್ತು, ಅಲ್ಲಿ ಇರ್ತಕ್ಕಂಥ RR ಪಟ್ಲ ಏನು CPI ಇದ್ದಾರೆ ಅವರು ಕೂಡ ಎಲ್ಲ ದಾಖಲಾತಿಗಳನ್ನು ಇಲ್ಲಿಗೆ ಬಂದಿದ್ದಾರೆ. ತಾವು ನೋಡ್ಬೋದು ಏನಂತಂದರೆ ಎಲ್ಲ ಪೊಲೀಸ್ ಅಧಿಕಾರಿಗಳು, ಬೆಳಗಾವಿಯ ನಗರದಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಮತ್ತು ಇದು ಬಹಳಷ್ಟು ಸೆನ್ಸಿಟಿವ್ ಆಗ್ತಾ ಇದೆ. ಯಾಕೆಂದರೆ ಹೊರಗಡೆ ಸುಮಾರು 100 ಕಾರ್ಯಕರ್ತರು, BJP ಕಾರ್ಯಕರ್ತರು ಇಟ್ಕೊಂಡಿದ್ರು. ಇವ್ರ ಜೊತೆಗೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅರವಿಂದ್ ಬಲ್ಲೇದವರು, ಆಮೇಲೆ R ಅಶೋಕ್ ಅವರು ಕೇವಲ ಒಂದು 2-3 ನಿಮಿಷದಲ್ಲಿ R ಅಶೋಕ್ ಏನಂದ್ರೆ ಟೇಕ್ ಆಫ್ ಆಗಬೇಕಾಯ್ತು. ಅಲ್ಲಿಂದ ಬಿಟ್ಟು ಬೆಳಗಾವಿ ಏರ್ಪೋರ್ಟಿಂದ ಡೈರೆಕ್ಟಾಗಿ ಇಲ್ಲಿ ಬಂದು ಇವರಿಗೊಂದು ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಮತ್ತು ಸ್ಥಳೀಯ ಶಾಸಕರಂತ ವಿಠಲ್ ಹಲ್ಲೇಕರ್ ಮತ್ತು ಮಾಜಿ ಶಾಸಕರಾದಂಥ ಸಂಜಯ್ ಪಾಟೀಲ್ ಅವರು ಎಲ್ಲರೂ ಕೂಡ ಈಗ ಒಂದು ಇಲ್ಲಿ ಅವರಿಗೆ ಧೈರ್ಯ ತುಂಬ್ತಾರೆ. ಜೊತೆಗೆ ಏನಂತಂದರೆ ಒಂದು ಕೌಂಟರ್ ಫೈಲನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಅಧಿಕಾರಿಗಳು ಏನು ಈ ಥರ ಮಾಡಿದ್ರು ಹಾಗೆ ಅಂತ ಕೌಂಟರ್ ಫೈಲ್ ಮಾಡಿದರೆ. ಮತ್ತು 5 ಜನ ಏನು ಅಡ್ವೊಕೇಟ್ಸ್ ಒಂದು ಪ್ಯಾನೆಲ್ ಏನು BJPಯ ಅಡ್ವೊಕೇಟ್ ಪ್ಯಾನೆಲ್ ಏನಿದೆ ಅದು ಈಗಾಗಲೇ ಬಂದಿರುವಂಥದ್ದು ಕಾವ್ಯ. ಮತ್ತು ಈಗ ಪ್ರೊಸೀಜರ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಟೇಷನ್ನಿಂದ ಡೈರೆಕ್ಟಾಗಿ ವಾನ್ ಕೂಡ ರೆಡಿ ಆಗಿದೆ. ಈ ಹಾರ ಏನು ಎಲ್ಲರೂ ಅವರು ಅನ್ನೋದಂತೆ ಈಗ ಸಿಟಿ ರವಿ ಅವ್ರನ್ನ ಈ ವ್ಯಾನ್ನಲ್ಲಿ ಕರ್ಕೊಂಡು ಬೆಂಗಳೂರು ತೆರಳುವಂಥದ್ದು ಕಾವ್ಯ. ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗಾಗಿ.